ಅದೇ ರೀತಿ ವಿಶೇಷವಾಗಿ ಯೂಟ್ಯೂಬರ್ ಬಂದಿರೋಣ, ನಿಮ್ಮಲ್ಲಿ ನಾನು ನೇರವಾಗಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಒಂದು ಕಾರ್ಯಕ್ರಮದಾಗ ಏನು ಇನ್ಸಿಡೆಂಟ್ ಆಗಿರುತ್ತೋ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಕಲೀರಿ. ಅಲ್ಲಿ ಏನು ನಡೆದಿರುತ್ತಾ ಏನಿಲ್ಲ ನಿಮಗೆ ಗೊತ್ತಿರುತ್ತೆ. ಆದ್ರೂ ನೀವು ರೊಕ್ಕ ಗಳಿಸ್ಕೊಳ್ಳೋಕೆ ನಿಮ್ಮ ಯೂಸ್ ಹೆಚ್ಚಾಗಕ್ಕೆ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ. ಮೊನ್ನೆ ಇನ್ಸಿಡೆಂಟ್ ನಿಮಗೆ ನೇರವಾಗಿ ಹೇಳ್ತೀನಿ ನಾನು. ಯಾಕಂತ ಕೇಳ್ರಿ, ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ. ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತೆ. ನಿಮಗೂ ಕುಟುಂಬದವು ಹೆಣ್ಣು ಮಕ್ಕಳು ಅದಾರ, ನಮಗೂ ಅದಾರ. ದಯವಿಟ್ಟು ಕಾರ್ಯಕ್ರಮದಾಗ ಬೇರೆನ ನಡೆದಿರುತ್ತೆ ಅಣ್ಣ. ಇವ್ರು ಏನು ಮಾಡ್ತಾರೆ, ಕಟ್ ಮಾಡಿ ಹೈಲೈಟ್ ಮಾಡ್ತಾರೆ. ಅದನ್ನು ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳೆದ ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ನೇ ಅವ್ನು ತಪ್ಪ್ರಿ. ಅದು ಮುತ್ತನ್ನ ನೇರವಾಗಿ ಹೇಳಿದ. 9 ಗಂಟೆಯಿಂದ 10 ಗಂಟೆ ತನಕ ನಾವು ಸೌಂಡ್ ಬೇಸಿಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡತ್ತೀವಿ. ಈಗ ಹೆಂಗೆ ಬಂದು ಸೌಂಡ್ ಅಂತ ಕೇಳಿದ. ತಪ್ಪಲ್ರಿ ಅದು. ಯಾಕೆ ನಾವು ಹೋಗಿದ್ದು 2 ಗಂಟೆಗೆ ಕಾರ್ಯಕ್ರಮಕ್ಕೆ, ನಾವು ಹೋಗಿದ್ದ ಬೇರೆ, ಅಲ್ಲಿ ಆಗಿದ್ದ ಬೇರೆ. ಅದನ್ನೇನು ಮಾಡ್ರಿ ಇವರು, ಮುತ್ತನ್ನ ಮೈಲಾರಿ ಭೇದ ಅನ್ನೋ ಹಂಗೆ ಹಾಕ್ಯಾರ. ಏನು ಅಣ್ಣ ನಿಮ್ಮ ಕೆಲಸ? ಅಲ್ಲ, ಅಲ್ಲಿ ಏನಾಯ್ತು ಹೇಳ್ರಿ ಪರಿಸ್ಥಿತಿ. ಅದ್ರೊಳಗೆ ಕಮೆಂಟ್ ಏನು ಬಂದವು, 100ಕ್ಕೆ 99 ಬೇರೆನ ತಿಳ್ಕೊಂಡ್ರೆ ಮುತ್ತಣ್ಣನ ಬಗ್ಗೆ. ನಾವೆಲ್ಲ ಕಲಾವಿದ್ರು ಒಂದಾಣ. ಒಂದು ಹೇಟ ಮುತ್ತಣ್ಣ ನಾನಾರ ಬಡಿಲಿ, ನಾವು ಮುತ್ತಣ್ಣನಾರ ಬಡಲಿ, ಒಂದ ತಾಯಿ ಮಕ್ಕಳಿದ್ದಾಗ ನಾವು ಮತ್ತ ಕೂಡೇ ಕಾರ್ಯಕ್ರಮ ಮಾಡೀವಿ. ಈಗ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ. ನಾವು ಎಲ್ಲರೂ ಒಂದ ತಾಯಿ ಮಕ್ಕಳು. ನಾವು ಅಣ್ಣತಮ್ಮರ ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ. ಹಂಗ ನಾನು ಒಂದು ಮಾತು ಅವರ ಬೇಲಿ ನಾನರ ಬೇಲಿ ಬೇದಿರ್ತೀವಿ, ಮತ್ತೆ ಹಮಾರನ ಇರ್ತೀವಿ ನಾವು. ನಡೀವಿ, ನೀವು ಸಿಕ್ ಸಾಯ್ತೀರಿ. ಮ್ಯಾಗ ಒಂದೇ ಇರ್ತಾವು, ನೀವು ತೆಳಗ್ ಬಡದಾಡಿ ಸಾಯ್ತೀರಿ ಇಲ್ಲಿ ಕುರ್ಚೆ ಸಂಬಂಧ. ಅದಕ್ಕೆ ದಯವಿಟ್ಟು ಯೂಟ್ಯೂಬರಲ್ಲಿ ಮನವಿ, ಚಲೋದಿದ್ರ ಹಾಕ್ರಿ. ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರು ಇದ್ರೆ ಅಪ್ಲೋಡ್ ಮಾಡ್ರಿ. ನೀವು ರೊಕ್ಕ ಗಳಿಸೋ ಸಂಬಂಧ ಏನಾರ ಬರೀ ಘಟನೆ ಇಲ್ಲಿ ಹಾಕಿರ್ತಾವ. ಊರಂದ್ರೆ ಜಗಳ ಇರೋದ ಎಲ್ಲ ಇರೋದ. ಇವ್ರೇನ್ ಮಾಡ್ತಾರೆ, ಇಲ್ಲಿ ಒಳ್ಳೇದು ನಡೆದಿದ್ದು ಹಾಕಂಗಿಲ್ಲ. ಉಳ್ಕಕ್ಕ ಹಲಗಲಿಯಲ್ಲಿ ಬಿಗ್ ಇದನ್ನದ, ಹಲಗಲಿಯಲ್ಲಿ ಮ್ಯೂಸಿಕ್ ಮೈಲಾರಿ ಮುತ್ತು ಕದನ ಅಂತ. ಅದೇನು ಕದನ ಏನ ಇಲ್ಲಿ ಏನೋ ನಡೆದಿರ ಇಲ್ಲದ. ಅದಕ್ಕಣ್ಣ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಣ್ಣ. ಒಳ್ಳೇದು ಹಾಕ್ರಿ, ಕೆಟ್ಟದ್ದಿದ್ರೆ ಇಲ್ಲೇ ಡಿಲೀಟ್ ಮಾಡಿಬಿಡ್ರಿ. ಹಾಕಕ್ಕೆ ಹೋಗ್ಬೇಡ್ರಿ. ಊರು ಮರ್ಯಾದಿ, ಕಲಾವಿದ್ರ ಮರ್ಯಾದಿ ನಿಮ್ಮ ಕೈಯಾಗಿರುತ್ತೆ. ಅಲ್ಲಿ ನಮ್ಮ ಹೆಸರು ಅಷ್ಟ ಬಂದಿಲ್ಲಣ್ಣ, ಇಡೀ ಮುದ್ದೇಬೇಳ ಊರ ಹೆಸರು ಬಂದೈತೆ ಅಲ್ಲಿ. ಅದಕ್ಕೆ ನಮಗೆ ಇವತ್ತು ಕಾರ್ಯಕ್ರಮ ಕೊಟ್ರಂದ್ರೆ ಊರು ಹಿರಿಯನಾರು ಇವತ್ತು ನಮ್ಗೆ 20ರಿಂದ 25 ಕುಟುಂಬ ಬದುಕ್ತೀವಿ ನಾವು. ಹಲಗಲಿಯಾರು ನೀವೆಲ್ಲ ಪಟ್ಟಿ ಕೂಡಿಸಿ ರೊಕ್ಕ ಗ್ವಾಳೆ ಮಾಡಿ ಇಷ್ಟು ಮಂದಿ ಕರೆಸಿರಿ. ಇವತ್ತು ನೀವು ಕೊಡೋ ರೊಕ್ಕದಾಗ ನಾವು 20 ಕುಟುಂಬದಾರ ಬದುಕ್ತೀವಿ. 1 ವಾರ ಹೊಡೆ ತುಂಬ ಊಟ ಮಾಡ್ತೀವಣ್ಣ. ನೀವು ಕೊಡೋ ಕಾರ್ಯಕ್ರಮದಿಂದ ನಿಜವಾಗಿ ನೀವು ನಮಗೆ ದೇವ್ರಿದ್ದಂಗೆ. ಕಾಣದೇ ಇರೋ ಕಲ್ಲು ದೇವ್ರಿಗೆ ಕೈ ಮುಗಿಕಿನ ನಮಗೆ ಹೊಟ್ಟೆಗೆ ಅನ್ನ ಹಾಕೋ ನೀವು ಆರ್ಗನೈಸರ್ ಕಮಿಟಿಯವರು, ನೀವು ನಮಗೆ ದೇವ್ರಿದ್ದಂಗೆ. ದಯವಿಟ್ಟು ಅನ್ಕೊಡ್ರೆ ಒಳ್ಳೇದನ್ನು ಅಪ್ಲೋಡ್ ಮಾಡಕ್ಕೆ ಕಲೀರಿ. ಅವ್ರು ಯಾರ್ಯಾರು ಅದ್ರಿ ನೋಡ್ರಿ. ನಾ ಮಾನ್ಯ ಭಾಳ ಚಂದ ಮಾತಾಡಿ, ನಾ ತಪ್ಪು ತಿಳ್ಕೊಬೇಡ್ರಿ ಯಾರಿಗೂ. ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋರು ನೀವ. ಇವು ಮ್ಯೂಸಿಕ್ ಮೈಲರ್ ಯಾರು ಅನ್ನೋದು ಗೊತ್ತಿಲ್ಲ. ಇವತ್ತು ನಾವು ಉತ್ತರ ಕರ್ನಾಟಕದಾಗ ಎಷ್ಟು ಫೇಮಸ್ ಆಗಿನಂದ್ರು ಎಲ್ಲ ಜಾನಪದ ಗಾಯಕರು ಹಾಡೇ ಬೆಳಕಿಗೆ ಬಂದ ಮಗನ. ಸ್ವಂತ ಹಾಡು ಏನು ಕಿಸದ ಕಟ್ಟಿಲ್ಲ. ಎಲ್ಲಿ ಓಪನ್ ಆಗೇ ಹೇಳ್ಕೊಂತೀನಿ ಮತ್ ನಾ ಹುಲಿ ಅಲ್ಲಿ ಸೋಮ್ಯರು ಅಣ್ಣ. ಅದಕ್ಕೆ ಅಣ್ಣ ದಯವಿಟ್ಟು ಯಾರು ತಪ್ಪು ಅನ್ಯತಾ ಭಾವಿಸ್ಬೇಡ್ರಿ. ಏನೋ ಮಾತಾಡಿರ್ತೀವಿ, ತಪ್ಪು ತಿಳ್ಕೊಬೇಡ್ರಿ. ಧನ್ಯವಾದಗಳನ್ನ ಹೇಳ್ತಾ ಅವಿ ಬಂದಿ ಇಲ್ಲ, ಬಾ ಲಘು ಬಾ. ಓಕೆ, ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆ, ನೃತ್ಯ ನಮ್ಮ ತಂಡದ ಖ್ಯಾತ ಗಾಯಕಿ ಶ್ರುತಿ ಬಾಗಲಕೋಟೆ ಅವರು ಇವತ್ತು ವಿಶೇಷವಾಗಿ ಆಗಮಿಸಿದ್ದಾರೆ ಇವತ್ತು ನಮ್ಮ ಹಲಗಲಿ ಗ್ರಾಮಕ್ಕೆ ಅಂತ ಹೇಳ್ತಾ ಸೌಂಡ್. ನಮ್ಮ ಯಾರೋ ಲವರ್ ಇಲ್ಲ ಹಳೆವ. ನೀವಿಬ್ರು ಹೇಳ್ಕೊಳಂಗಿಲ್ಲ ಯಾಕಂತ ಕೇಳ. ಇದ್ದಾರ ಏನ್ ನಾಟಕ ನಮ್ಗೆ ಕೂಡ ಇರ್ತಾರ. ಎಲ್ಲ ಇರ್ತೀವಿ ನಾವು. ನೀ ಬಿಟ್ಟು ಕಳ್ಸಿರ್ತೀರಿ. ಮತ್ತ ಯಾವ್ದೋ ಹುಡುಗಿ ಸೆಟಪ್ ಮಾಡ್ಕೊಂಡ್ರಿ, ಅದಕ್ಕೆ ಬಿಟ್ಕೆ ಹೋಗಿರ್ತಾರ ಅವರು. ಸೆಟಪ್ ಮಾಡ್ಕೊಂಡಾಗ ನಾನೇನ್ ಫೋಟೋಗ್ರಾಫರ್ ಅಲ್ಲ. ಫೋಕಸ್ ಏನ ಜೂಮ್ ಆಗ್ತಾನ. ಅವ ಜೂಮ್ ಹಿಡಿಯಕತ್ನಂದ್ರೆ ನೀ ತಡಿದ ಇಲ್ಲ. ಯಾರು ಫೋಕಸ್ ಮಾಡ್ತೀವಲ್ಲ ಗೊತ್ತಿಲ್ಲ. ನಂದಂದ್ರೆ ಚಂದ. ನಿನ್ನ ಇವತ್ತು ಡಿಸೈನ್ ಫೋಕಸ್ ಮಾಡ್ತಾನ ಕಾಕ. ನಿನ್ನ ಮನೆಗೆ ಹೋಗಿನ್ ಸಿಗೋ ಇವತ್ತು ಮಾತ್ರ ನಿನ್ನ ತೌಡು ತಗೋತಾಳ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಅಲ್ಲಿ ಕುಂತಿರಲ್ಲ ನೀವು, ಅದಿರಿಲ್ಲ ಮಾವ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಅವಿ ನಿನ್ ಮಾತು ಕೇಳಲ್ಲ ಅವ್ರ. ಆಕಿನ ಮಾತು ಯಾರು ಕೇಳ್ತೀರಿ ಸೀದಾ ಸೌದತ್ತಿಗೆ ಕಳಿಸ್ತೀನಿ ಮಾತು. ಯಾಕ ಎಲ್ಲರೂ ನನ್ನ ಸಪೋರ್ಟ್. ನಾವು ಯಾವತ್ತಿದ್ರು ನಮ್ಮ ಗಣಮಕ್ಳು ನಮ್ಮ ಪರವಾಗಿರ್ಬೇಕು. ಇಲ್ಲ, ನನ್ನ ಪರವಾಗದಾರ. ಈ ಸರ ಚಪ್ಪಾಳಿ ಹೊಡಸ್ ನಮ್ಮ ಹುಡುಗರು ನೋಡ್. ಹೌದಾ, ನೋಡೋಣ ಯಾರ್ಯಾರು ನಮ್ಮ ಮಾವದೇವ್ರ ಎದಿರಲ್ಲ. ಜೋರಾಗಿ ನೀನ್ ಚಪ್ಪಾಳಿ ಹೊಡೆದ್ರೆ ನಿನ್ನ ಬ್ರ್ಯಾಂಡ್ ಮೇಲೆ ಆನ್ ನೋಡು. ಮತ್ತ ಯಾರ್ಯಾರು ನಮ್ಮ ಮಾವದೇವ್ರ ಎದಿರಲ್ಲ ಅವ್ರು ಚಪ್ಪಾಳಿ ಕೊಡ್ಬೇಕು. ಯಾರೇ ಅಣ್ಣಗಳು ಎದಿರಲ್ಲ ಅವ್ರು ಸುಮ್ ಕುಂದಿರ್ತಾರ. ಒಂದ್ಸಲ ಜೋರಾಗಿ ಚಪ್ಪಾಳಿ ಬರ್ಲಿ. ಇಲ್ಲ
ಇಷ್ಟು ಹೇಳಿದ್ರು ನೀ ಏ ಕಾಕ ಇಳಿಸು ಕಂಡೈತಪ್ಪ ನೀ ಎಟ್ಟು ಬರಿಗೆಟ್ಟು ಬಂದಿ ಕಾರ್ಯಕ್ರಮಕ್ಕೆ ಅನ್ನೋದು ಗೊತ್ತಾತ್ ನನಗ ನಿಮ್ಮ ಮಾವ ಒಣಸುಣು ಸಂಬಂಧ ಬೈಕ್ ತೊಗೊಂಡ್ ಬಂದೀನಿ ಇಲ್ಲಿಗೆ ನೋಡ ನಮ್ಮ ಬಿಡ್ಲಾರ ಕರ್ಮ ನಮ್ಮ ಹೆಣ್ಮಕ್ಳು ಅವ್ರಕಿನ್ನ ಸೌಂಡ್ ಬಂದಿರ್ಬೇಕ ನಮ್ದು ಆ ತರ ಬರ್ಲಿ ನಮ್ಮ ಲೇಡಿ ಟೈಗರ್ಸ್ ಬರ್ಲಿ ಜೋರಾಗಿ ಚಪ್ಪಾಳೆ. ಹಲೋ ಥ್ಯಾಂಕ್ ಯು ಹೌದ್ರಿ ಏನ ಮೊದಲ್ದಾಗ 30 ಮಂದಿ ಬಂದಾರಂತ ಯಾಕ ಹಲೋ ಎದಕ್ಕ ಜಮಖಂಡ್ಯಾಗ 50 ಮಂದಿ ಬಂದಾರ್ರಿ ಎದಕ್ಕಂತ ಕೇಳ್ರಿ. ಹಲೋ ಅವಿ ಒಟ್ಟ 70 ಮಂದಿ ಬಂದಾರ ಮನೆಗೆ ಹೋಗಿ ಬನ್ನಿ ಯಾಕ ಹೋಗ್ಬೇಕು ಹಂದಿ ಹಿಡಿಯೋರು ಬಂದಾರಂತ ನಾನು ಹಂದಿ ಹಿಡಿಯಕ್ಕೆ ಹಂದಿ ಹೆಂಗ್ ಕಾಣತೀನಿ ನಾಯಿ ಅಣ್ಣ ನಾ ಹೇಳಿದ್ದೇನಪ್ಪ ಏ ತಡಿ ಅಣ್ಣ ನಾ ಹೇಳಿದ್ದೇನಪ್ಪ ಮತ್ ನೀ ಹಂಗ ನನ್ ನೋಡಿಕೆ ಹಂದಿ ಹಿಡಿಯೋರು ಬಂದಾರಂತಂದಿ ಕಾಕ ನೀ ಅಟ್ಟ ಸರಿ ಮಾವ ನಾ ಹಂದಿ ಹಿಡಿಯಕ್ಕೆ ನಂಗೆ ಕಾಣತೀನಿ ಅಟ್ ಸ್ಮಾರ್ಟ್ ಆಗಿ ಈಗ ಏ ಅವಿ ಈಗ ನಿಮ್ಮ ಮಂದಿ ಚಪ್ಪಲಿ ಹೊಡೆದಿಲ್ಲ ನಮ್ಮ ಮಂದಿ ಸಪೋರ್ಟ್ ಮಾಡ್ತಾರೆ ನೋಡಿ ಈಗ ನೋಡೋಣ ಬರ್ಲಿ ಹುಲಿಗಳ ಜೋರ ಚಪ್ಪಳೆ ಸೂಪರ್ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ ಅಲ್ಲೆಲ್ಲೆಲ್ಲೆಲ್ಲ ಮ್ಯಾಗ ನಿಂತಿರಿ ಎಲ್ಲರೂ ಚಪ್ಪಲಿ ಹೊಡೆದಿರಿ ನಿಮ್ ಲವರ್ ನಿಮಗೆ ಸಿಗಲಿ ಯಾಕಂದ್ರೆ ಇದು ಸೌಂಡ್ ಯಾಕೆ ಬರಾಕತ್ತದಂದ್ರ ನಾವು ಮಾಡಿ ಹಾಕಿರ್ತೀವಿ ತಿಂದಿಗೆ ಗಟ್ಮುಟ್ಟ ಕೂತಿರ್ತೀರಿ ಅದಕ್ಕೆ ನಾವು ದುಡ್ದು ಹಾಕ್ಲಿಕ್ಕೆ ನೀವೇನು ಮಾಡಿ ಹಾಕ್ತಿದ್ದೆ ಬುಬ್ನಿ ಹಲೋ ನಾವು ಮಾಡ್ಲಾರ್ದ ಕೆಲಸ ಏನೈತ್ರಿ ಮನೆಗೂ ಮಾಡ್ತೀವಿ ಹೊಲ್ದಾಗೂ ಕೆಲಸ ಮಾಡ್ತೀವಿ ನೀವೇನ್ ಮಾಡ್ಲಿ ನೀವು ಹೊಲ ಕೆಲಸ ಮಾಡ್ತಿ ಅಯ್ಯೋ ಹೊಲ ಕೆಲಸ ಮಾಡ್ತೀವಿ ನಾ ತಡಿ ಈ ಹಲಗಲಿಯಾಗಿ ಏನು ಬೆಳಿತಾರೆ ಹೇಳಿ ನೋಡುನು ಮಾವ ಕಿವ್ಯಾಗ ಹೇಳ ಏನ್ ಬೆಳಿತಾರ ಅವ ಕಿವ್ಯಾಗ ಹೇಳುದು ಬಿಟ್ಟಾನೀಗ ಮತ್ತ ಸೀದಾ ಶೆಟ್ಟಿಗೆ ಹೋಯ್ತಾನ ಮಾವ ಈ ಹೊಲ್ದಾಗ ಏನ್ ಬೆಳಿತೀರ ನೀವು ಅವ್ರು ಇವನ್ನ ಒಣ ದ್ರಾಕ್ಷಿ ಬೆಳಿತಾರ ಅವ್ರು ಮನುಕ ಮನಕ ಮನಕ ಒಣ ಮನಕ ಅವಿ ನಮ್ಮ ಕಡೆ ಮನಕ್ ಅಂದ್ರೆ ಬ್ಯಾರೆ ಐತಿ ಅರ್ಥ ಇಲ್ಲೇ ದ್ರಾಕ್ಷಿ ಒಣ ದ್ರಾಕ್ಷಿ ಎಮ್ಮಿ ಮೇಸಾಕ್ ಬಿಟ್ಟಿರ್ತೀವಿ ನೋಡು ಎಮ್ಮಿ ಇಳದ್ 2 ವರ್ಷ ಆಗಿರತ್ತ ಅದ್ರ ಕರ ಇರುತ್ತ ನೋಡು ಹೌದು ಅದಕ್ಕೆ ಮನಕತ್ತೀವಿ ನಾವು ಇಲ್ಲ ನಾವು ದ್ರಾಕ್ಷಿ ಒಣ ದ್ರಾಕ್ಷಿ ಮನಕ ಹೇಳ ನೀವು ಪಕ್ಕ ರೈತನ ಮಗಳಾದ್ರೆ ಹಲಗಲಿಯಾಗಿ ಏನು ಬೆಳಿತಾರೆ ಹೇಳಿ ಹೌದಲ್ಲ ಏ ಯಾಕ ಹೆಡದ್ ಬಾವು ಕಾಣಿಸ್ಲೇನ ಕರೆ ಹೇಳ್ರಿ ಮಾವ ಏನ್ ಬೆಳಿತಾರೆ ಇಲ್ಲಿ ಹೋಲಿ ಇಲ್ಲಿ ಯಾವ ಹೊಲ ಅದಾವ ಹೇಳ ಮಸಾರಿ ಐತೆ ಎರಿ ಐತೆ ಮುಸ್ಲಿಂ ಮಸಾರಿ ಇರ್ಬೇಕು ಅಣ್ಣ ಮಸಾರಿ ಹೊಲ ಐತನಪ್ಪ ಇಲ್ಲೇ ಹೌದಲ್ಲ ಅವ ನೋಡಲ್ ಕಾಕ 2 ಮಿಕ್ಸ್ ಐತೆ ಆಳತ್ತ ಕರೆ ನಮ್ಮ ಮಕ್ತಂಗಿರ್ ಹೇಳ್ಬೇಕಿಲ್ಲ ಏನ್ ಬೆಳಿತಾರ ಯಾವ ಹೊಲಗಳು ಅದಾವ ಇಲ್ಲಿ ಯಾವುದು ಇಲ್ಲಿ ಮೋಸ್ಟ್ಲಿ ನೀರಾವರಿ ಜಾಸ್ತಿ ಇದೆ ಇಲ್ಲಿ ಹತ್ತಿ ಬೆಳಿತಾರ ಓ ಹತ್ತಿಯ ಗೊತ್ತು ನನಗ ಹೆಂಗಿರುತ್ತೆ ಹೇಳದ ಅದು ಹಿಂಗ್ ಮಾಡಿ ತೆಗಿತಾವು ಏ ಕರೆ ನಾನು ಸುಳ್ಳು ಹೇಳಿದೇನ್ರಿ ಹಿಂಗ ತೆಗಿತೀರಿಲ್ರಿ ಅವು ಹತ್ತಿ ಹೆಂಗ್ ತೆಗಿತಿ ಹಿಂಗ ತೆಗಿತೀನಿ ಹಿಂಗ ಸಾಕ್ ಬಾ ನಾ ಹಂಗ ತೆಗಿತೀನಿ ನೀವು ಹಲ್ಲ ದುಡಿಯಕ್ ಚಲೋ ಮಾಡ್ದಿಲ್ಲ ಮಳಿ ಟೈಮ್ ಟು ಟೈಮ್ ಮಳಿ ಆಗೋಲ್ಲಿ ಈಗ ಓಕೆ ಬರ್ಲಿ ಜೋರ ಚಪ್ಪಳೆ ಅವಾಗ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತಿರ್ತೀನಿ ದೋಸ್ತ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ 1 ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ 1 ವರ್ಷದಾಗ 10 ಹುಡುಗಿಯರು ಹೊಳ್ಳಿ ನಿನ್ನ ಹಿಂದೆ ಬೆನ್ನ ಹತ್ತಾರಂತ ಹೇಳ್ತಾವ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಅಣ್ಣ ಒಂಚೂರು ಇಲ್ಲಿ ದಾರಿ ಬಿಡ್ರಿಲ್ಲ ಹೆಣ್ಮಕ್ಳು ಬರ್ತಾರೇನ ದಯವಿಟ್ಟು ನಮ್ಮ ಕಮಿಟಿ ಇರೋದಿರಿ RCB ಹೆಸರು ಅಜರಾಮರ್ ಆಗೈತೆ ದೋಸ್ತ ಈಗ ಏನು ಹೊಟ್ಟೆ ಉರಿಸಿದ್ರು ಅಣ್ಣ ಭಾಳ ಕೆಟ್ಟ ಹೊಟ್ಟೆ ಉರಿಸಿದ್ರು ಎದಕ್ಕೆ ಹೊಟ್ಟಿ ಇವರು ಈ ವರ್ಷ ಕಪ್ ಗೆದ್ದ ಅವನ ದಾಖಲೆ ಸರಿ ಇರ್ಲಿ ಪಾಪ ಬಿಟ್ಟು ಕೊಟ್ಟಾರ ಅವ್ರು ಏನ ಅವಿ ಈ ವರ್ಷ CS ಕದಾರ ಬಂದೇ ಇಲ್ಲ ಮನೆಗೆ ಹೋಗ್ಯಾರ ಅವ್ರು ಇರ್ಲಿ ಒಂದು ಗೆದ್ದಿಲ್ಲ ಪಾಪ ಇವರು ಒಂದರ ಗೆದ್ದಿಲ್ಲ ತಂದ್ಬಿಟ್ಟು ಬಿಟ್ರ 1000 ಕಪ್ ಗೆದ್ದಾರ ಇಂಪಾರ್ಟೆಂಟ್ ಅಲ್ಲ ಮತ್ತ 1000 ಸಲ ಸೋತು 1 ಸಲ ಗೆಲ್ಲತಾರಲ್ಲ ಅದು ನಿಜವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಬಾಳ ಖುಷಿ ಆಗೈತಿಲ್ಲ ಎಲ್ರಿಗೂ ನಾವು 1 ಕಪ್ ಗೆದ್ರು 1000 ಕಪ್ ಗೆದ್ದಟ್ಟು ಖುಷಿ ಆಗೈತಿ ನಮಗೆ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನೋ ಹಡದ್ರು ಅಣ್ಣ ಏನದು ಬ್ಯಾಟ ಬಾಲ ಓಹೋ ಹಂಗೇಳ ಅವತ್ತು ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ನನಗೆ ಫಾಲೋವರ್ಸ್ ಬಂದ 5 ಮಂದಿ ಇದ್ರು ಅದು ವಿಶೇಷವಾಗಿ ಹುಡುಗ್ಯಾರ ಓಹೋ RCB ಸೋಲತ್ತ ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹೊಳ್ಳಿ ಕಮೆಂಟ್ ಹಾಕಿದ್ದೆ ಅವರಿಗೆ ಬಾಯಿ ಮನ್ಯಾಗದಿಯೇ ಹೊರಗದಿ ಅತಿ ಕೇಳಿದಕ್ಕೆ
ಆಕೆ ಅವಿ ನನಗೆ ಅಣ್ಣಪಾಲು ಆಗ್ಬಿಟ್ಟಾಳ, ಓ ಹೌದಾ ಎಸ್ಕೇಪ್ ಆಗ್ಯಾಳ ಚಿಗವ. ಅದಕ್ಕೆ ಹೇಳುದು ಯಾರ ತಂಟೆಗೆ ಬಂದ್ರು RCB ಹುಡುಗರು ತಂಟೆಗೆ ಬರಬೇಡ ನೀ. ಅಯ್ಯೋ ಸಿಎಸ್ಗದವ್ರು 5 ಸಲ ಗೆದ್ದಾರ್ರಿ ಕಪ್ಪು. 5 5 ಅಪಿ ಎಷ್ಟು ಕಪ್ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ, ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ನಾವು ಅವಿ ಗೆದ್ದೀವಿ. ಹಂಗ ಒಂದು ಗುಂಪಿನ್ಯಾಗ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಒಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ಆ ಟಗರಿಗೆ ಹೆಂಗ ಸುಂದ ಮಾಡೋದ್ ನಮಗ್ ಗೊತ್ತೈತಮ್ಮ ಗೊತ್ತೈತಿ. ಅವಿ ಹಾ ಮೊದಲ ತಾಲೂಕು ಹಲಗಲಿ ಮಂದಿ ಬಿರುಸು ಬಾಳ. ಇಲ್ಲೆಲ್ಲ ನಮ್ಮ ಅಣ್ಣತಂಬ್ರುಗಳು ನೋಡಲ್ಲಿ ನಮ್ಮ ಅಣ್ಣತಮ್ಮಗಳಿಗೆ ಗುಡಿ ಗುಂಡಾರ ಏನೋ ಸಾತಿಲ್ಲ ಇವತ್ತ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ. ಯಾಕ್ರವ ನಾವ ಮ್ಯಾಗ ಬರೋಣ ನಿನ್ನ. ಓಕೆ, ನಮ್ಮ ತಂಡದ ನೃತ್ಯಗಾರ್ತಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ. ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಶ್ರುತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನಮ್ಮ ಹಲಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿವರ್ಧನೆ ನೀಡಿರುವಂತಹ ನಮ್ಮ ಶಿವು ಅಣ್ಣ ಜೋಗಿ ಅವರಿಗೆ ಮುಗಳು ಕೂಡ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ